ಹಾಯ್ ಫ್ರೆಂಡ್ಸ್, ಎಜುಕೇಷನ್ ರಿಲೇಟೆಡ್ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಫೈನಾನ್ಷಿಯಲ್ ಡಿಸಿಷನ್ ಚಾಪ್ಟರ್ನ ಎರಡನೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Let's go. ಪ್ರಾಬ್ಲಮ್ ನಂಬರ್ 2. ಕ್ಯಾಲ್ಕುಲೇಟ್ ದಿ ಅಗ್ರಿ ಆಫ್ ಆಪರೇಟಿಂಗ್ ಲಿವರೇಜಸ್, ಫೈನಾನ್ಷಿಯಲ್ ಲಿವರೇಜಸ್, ಕಂಬೈಂಡಿಂಗ್ ಲಿವರೇಜಸ್. ಇನ್ಫಾರ್ಮೇಷನ್ ಸ್ವಲ್ಪ ನೋಡೋಣ. ಏನು ಕೊಟ್ಟಿದ್ದಾರಪ್ಪ ಅಂದರೆ, ಸೇಲ್ಸ್ ಯೂನಿಟ್ನಲ್ಲಿ ಕೊಟ್ಟಿದ್ದಾರೆ. 1,00,000 ಯೂನಿಟ್ನ 2 ರೂಪಾಯಿದಂಗೆ ಮಾರಿದ್ದಾರೆ. ವೇರಿಯಬಲ್ ಕಾಸ್ಟ್ ಕೂಡ 1 ಯೂನಿಟಿಗೆ 70 ಪೈಸೆ, 0.7 ಆಗಿದೆ. ಅದೇ ರೀತಿ ಫಿಕ್ಸ್ಡ್ ಕಾಸ್ಟ್ನ ಸತಿ ಕೊಟ್ಟಿದ್ದಾರೆ 1,00,000 ರೂಪಾಯಿ. ಇಂಟ್ರೆಸ್ಟ್ 3,000. ಈ ಎಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಲಿವರೇಜಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೇಲ್ಸ್ ಅಮೌಂಟ್ ಕೊಟ್ಟಿಲ್ಲ, ಯೂನಿಟ್ನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಯೂನಿಟ್ ಪ್ರಕಾರ ಈ ಲೆಕ್ಕವನ್ನು ಮಾಡಬೇಕಾಗುತ್ತೆ. ವೇರಿಯಬಲ್ ಕಾಸ್ಟ್ ಸಮೇತನೂ ಯೂನಿಟಿಗೆ ಎಷ್ಟು ಪರ್ಸೆಂಟ್ ವೇರಿಯಬಲ್ ಆಗುತ್ತೆ. ಇನ್ ದ ಬುಕ್ ಆಫ್ ಎ ಕಂಪನಿ, ಇನ್ಕಮ್ ಸ್ಟೇಟ್ಮೆಂಟ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಮೊದಲು ಈ ರೀತಿ ಫಾರ್ಮ್ಯಾಟ್ ಬರ್ಕೊಂಡು ನಂತರ ನಾವು ಸಾಲ್ವ್ ಮಾಡಲು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮೊದಲು ನಾವು ಯಾವುದೇ ಪ್ರಾಬ್ಲಮ್ ಮಾಡಬೇಕಾದ್ರೆ ಸೇಲ್ಸ್ ಬರ್ಕೋಬೇಕು. ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಸೇಲ್ಸ್ ಅವ್ರ ಅಮೌಂಟ್ ಕೊಟ್ಟಿಲ್ಲದೇ ಇರುವ ಕಾರಣ ಯೂನಿಟ್ ಮೇಲೆ ನಾವು ಲೆಕ್ಕ ಮಾಡಬೇಕಾಗುತ್ತೆ. 1,00,000 ಯೂನಿಟ್ 2 ರೂಪಾಯಿದಂಗೆ ಸೇಲ್ ಮಾಡಿದ್ದಾರೆ. 2 ರೂಪೀಸ್ಗೆ ಸೇಲ್ ಮಾಡಿದರೆ 2,00,000 ರೂಪೀಸ್ ಬರುತ್ತೆ ಸೇಲ್ಸ್. ಟೋಟಲ್ ಈ ಕಂಪನಿಯು 2,00,000 ರೂಪೀಸ್ದ ಅಮೌಂಟ್ ಅಷ್ಟು ಪ್ರಾಡಕ್ಟ್ಸ್ನ ಸೇಲ್ ಮಾಡಿದೆ ಅಂತ ಅರ್ಥ. ಅದರಲ್ಲಿ ಸ್ವಲ್ಪ ವೇರಿಯಬಲ್ ಕಾಸ್ಟ್ ಆಗಿದೆ. ಎಷ್ಟಾಗಿದೆಯಪ್ಪ ಅಂದರೆ ಫರ್ ಯೂನಿಟಿಗೆ ಎಷ್ಟಾಗಿದೆಯಪ್ಪ ಅಂದರೆ ಟೋಟಲ್ ಸೇಲ್ಸ್ಗೆ ಫರ್ ಯೂನಿಟ್ 70 ಪೈಸೆ ಅಂದರೆ 0.7 ಅಂದರೆ 70,000. ಟೋಟಲ್ 2,00,000 ಸೇಲ್ಸಿಗೆ 70,000 ವೇರಿಯಬಲ್ ಕಾಸ್ಟ್ ಆಗಿದೆ. ಇದನ್ನು ನಾವು ಲೆಸ್ ಮಾಡಿದ್ರೆ ಬರೋದೇನಪ್ಪ ಅಂದರೆ ಕಾಂಟ್ರಿಬ್ಯೂಷನ್ 2,00,000ನಲ್ಲಿ 70,000 ಹೋದರೆ 1,30,000 ಬರುತ್ತೆ. ಓಕೆನಾ. ನೆಕ್ಸ್ಟ್ ನಾವೇನು ಲೆಸ್ ಮಾಡಬೇಕಾಗುತ್ತೆ, ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟು ಯೂನಿಟ್ ಪ್ರಕಾರ ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಫಿಕ್ಸ್ಡ್ ಕಾಸ್ಟ್ ಇಷ್ಟು ಅಮೌಂಟ್ ಆಗೇ ಇರುತ್ತೆ. ಹಾಗೆ ಅವರು ಅಮೌಂಟ್ನಲ್ಲಿ ಕೊಟ್ಟಿದ್ದಾರೆ 1,00,000 ರೂಪೀಸ್ ಬರ್ಕೋಬೇಕಾಗುತ್ತೆ. 1,30,000ನಲ್ಲಿ 1,00,000 ಲೆಸ್ ಮಾಡಬೇಕಾಗುತ್ತೆ. ಲೆಸ್ ಮಾಡಿದರೆ ಬರೋದೇನಪ್ಪ ಅಂದರೆ 30,000 ಬರುತ್ತೆ. ಇದು ನಾವು ಏನಂತ ಕರಿತೀವಿ ಹೇಳಪ್ಪ ಅಂದರೆ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಬರುತ್ತೆ. ಓಕೆನಾ. ಅದೇ ರೀತಿ ನಾವು ನೆಕ್ಸ್ಟು ಏನು ಲೆಸ್ ಮಾಡಬೇಕಪ್ಪ ಅಂದರೆ ಇಂಟ್ರೆಸ್ಟ್ ಲೆಸ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಸಮೇತನೂ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನಲ್ಲಿ. 3,000 ಲೆಸ್ ಮಾಡೋಕ್ಕಾಗುತ್ತೆ. 3,000 ಲೆಸ್ ಮಾಡಿದರೆ 27,000 ಬರುತ್ತೆ. ಓಕೆನಾ. ಇದನ್ನು EBT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಓಕೆನಾ. ನೆಕ್ಸ್ಟ್ ನಾವು ಟ್ಯಾಕ್ಸ್ ಲೆಸ್ ಮಾಡೋಕ್ಕಾಗುತ್ತೆ. ಪ್ರಾಬ್ಲಮ್ನಲ್ಲಿ ನೋಡಬೇಕು ಟ್ಯಾಕ್ಸ್ ಕೊಟ್ಟಿದ್ದಾರೆ ಇಲ್ಲ ಅಂತ. ಮೋಸ್ಟ್ಲಿ ಈ ಪ್ರಾಬ್ಲಮ್ನಲ್ಲಿ ಟ್ಯಾಕ್ಸ್ ಕೊಟ್ಟಂಗಿಲ್ಲ, ಇಲ್ಲ ಡ್ಯಾಶ್ ಹಾಕಬೇಕು. EAT, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ನೆಕ್ಸ್ಟು ನಾವೇನು ಮಾಡೋಕ್ಕಪ್ಪ ಅಂದರೆ ಕ್ಯಾಲ್ಕುಲೇಟ್ ದಿ ಆಲ್ ಲಿವರೇಜಸ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್. ಮೊದಲನೇದು ಆಪರೇಟಿಂಗ್ ಲಿವರೇಜಸ್. ಅದರ ಫಾರ್ಮುಲಾ ಹಾಕಬೇಕಾಗುತ್ತೆ. ನಾವು ಲೆಕ್ಕ ಮಾಡಬೇಕಾಗುತ್ತೆ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್. ಕಾಂಟ್ರಿಬ್ಯೂಷನ್ ಎಷ್ಟಿದೆ ನೋಡ್ಕೋಬೇಕಾಗುತ್ತೆ.
130,000. ಓಕೆ. EBIT ಎಷ್ಟಿದೆ? 30,000. $4.33 ಟೈಮ್ಸ್ ಬರುತ್ತೆ ಆಪರೇಟಿಂಗ್ ಲಿವರೇಜಸ್ 4.33. ಓಕೆನಾ? ನೆಕ್ಸ್ಟ್ ಫೈನಾನ್ಷಿಯಲ್ ಲಿವರೇಜಸ್. ಬರ್ಕೊಂಡು ಫಾರ್ಮುಲಾ ಬರ್ಕೋಬೇಕಾಗುತ್ತೆ. EBIT ಡಿವೈಡೆಡ್ ಬೈ EBT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ನೋಡ್ಕೋಬೇಕು. ಫಾರ್ಮುಲಾ ಪ್ರಕಾರ ಅಮೌಂಟ್ ಹಾಕಬೇಕು. 30,000 ಡಿವೈಡೆಡ್ ಬೈ 27,000. $1.11. ಟೈಮ್ಸ್. ನೆಕ್ಸ್ಟ್ ಕಂಬೈಂಡಿಂಗ್ ಲಿವರೇಜಸ್. ಕೊನೆಯ ಲಿವರೇಜಸ್ ಕಂಬೈಂಡಿಂಗ್ ಲಿವರೇಜಸ್. ಇದ್ರ ಫಾರ್ಮುಲಾ ಹಾಕಬೇಕು, ಸಾಲ್ವ್ ಮಾಡಬೇಕು. ಆಪರೇಟಿಂಗ್ ಲಿವರೇಜಸ್ 25, ಫೈನಾನ್ಷಿಯಲ್ ಲಿವರೇಜಸ್. ಆಪರೇಟಿಂಗ್ ಲಿವರೇಜಸ್ 4.33, ಫೈನಾನ್ಷಿಯಲ್ ಲಿವರೇಜಸ್ 1.11. 4.33 ಇಂಟು 1.11 ಮಾಡಿದರೆ 4.81 ಟೈಮ್ಸ್ ಬರುತ್ತೆ. ಥ್ಯಾಂಕ್ ಯು. ಇದರಿಂದ ಹೆಚ್ಚಿನ ವಿಡಿಯೋ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು. ಫಾರ್ ನೆಕ್ಸ್ಟ್ ವಿಡಿಯೋ ಬರೋ ತನಕ ವೇಟ್ ಮಾಡಿ.